ಒಂದು ವಿಚಾರ ಗೊತ್ತಾ? ಅರಣ್ಯ ಕಾಯ್ದೆ ಪ್ರಕಾರ ಯಾವುದೇ ಕಸ ವಿಲೇವಾರಿ ಘಟಕ ಅರಣ್ಯ ಪ್ರದೇಶದಿಂದ ಕನಿಷ್ಠ ಅಂದ್ರೂ 500 ಮೀಟರ್ ದೂರದಲ್ಲಿರಬೇಕು. ಆದರೆ ಇಲ್ಲಿ ಅರಣ್ಯ ಕಾಯ್ದೆನ ಕಾಲಕಸ ಮಾಡಿದ್ದಾರೆ. ಅದು ಹೇಗೆ ಅಂತ ನಾನು ಹೇಳ್ತೀನಿ. ನಾನು ನಿಂತಿರೋದು BM ಕಾವಲ್ ಅರಣ್ಯ ಪ್ರದೇಶದಲ್ಲಿ. ಆದರೆ ಈ ಅರಣ್ಯ ಪ್ರದೇಶಕ್ಕೆ 1 ಇಂಚು ದೂರ ಅಂದರೆ ಆ ಅರಣ್ಯ ಪ್ರದೇಶದ ಗಡಿ ಪಕ್ಕದಲ್ಲೇ ಈ ಕಸ ವಿಲೇವಾರಿ ಘಟಕನ ತೆರೆದಿದ್ದಾರೆ. ಅಂದರೆ ಯಾವುದೇ ಅಂತರನೂ ಇಲ್ಲ. ಇಲ್ಲಿ ಕಾಯ್ದೆ ನಿಯಮವನ್ನು ಯಾವುದಕ್ಕೂ ಗೌರವ ಕೊಡದೆ ಆ ಅರಣ್ಯದ ಅಂಚಿನಲ್ಲೇ ಈ ಒಂದು ಕಸ ವಿಲೇವಾರಿ ಘಟಕನ ಮಾಡಿದ್ದಾರೆ. ಅದು ಅಲ್ಲದೆ ಈ ಅರಣ್ಯ ಭಾಗದಲ್ಲಿ ಸಾಕಷ್ಟು ಕಾಡು ಪ್ರಾಣಿಗಳು ಓಡಾಡ್ತಿವೆ. ಚಿರತೆ, ಆನೆ, ಜಿಂಕೆ ಅಷ್ಟೇ ಅಲ್ಲ, ನವಿಲು ಎಲ್ಲ ಓಡಾಡುವ ಜಾಗ. ಆದರೆ ಈ ಜಾಗಕ್ಕೆ ಒಂಚೂರು ಮರ್ಯಾದೆ ಕೊಡದೆ ಈ ರೀತಿ ಕಸ ವಿಲೇವಾರಿ ಘಟಕನ ತೆರೆದಿದ್ದಾರೆ. ಈ ಘಟಕವನ್ನು ಸ್ಥಾಪಿಸುವ ಮುನ್ನ BBMP ಅರಣ್ಯ ಇಲಾಖೆಯಿಂದ ಅನುಮತಿಯನ್ನೇ ಪಡೆದಿಲ್ಲ. ಇದು ಪರಿಸರ ಪ್ರೇಮಿಗಳ ಆಕ್ರೋಶಕ್ಕೂ ಕಾರಣವಾಗಿದೆ. ಇವರು ಮಾಡಕ್ಕೆ ಮುಂಚೆ ಎಲ್ಲ ಕ್ಲಿಯರೆನ್ಸಸ್, ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸಸ್ ಎಲ್ಲ ತಗೊಳ್ಳೋದು ಬೇರೆ ಕಡೆ ಇವ್ರು ಫೇಲ್ಯೂರ್ಸ್ ಆಗಿದೆ. ಅಲ್ಲಿ ಫಸ್ಟ್ ಸರಿ ಮಾಡಲಿ, ಆಮೇಲೆ ಬೇರೆ ಹೊಸದು ಮಾಡಲಿ ಅಂತ. ಇವಾಗ ಹೊಸದು ಮಾಡೋಕ್ಕೆ ಮುಂಚೆ ಫಾರೆಸ್ಟ್ ಪಕ್ಕ ಮಾಡಲೇಬಾರ್ದು ಅಂತ MSW 2000 ರೂಲ್ಸ್ ಇದೆ. ಇವರು ಅದನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಇವರು ಎನ್ವಿರಾನ್ಮೆಂಟಲ್ ಅನಾಲಿಸಿಸ್ಗೆ ಸಬ್ಮಿಟ್ ಮಾಡಿರೋ ರಿಪೋರ್ಟಲ್ಲಿ BM ಕಾವಲ್ ಫಾರೆಸ್ಟ್ ಬಗ್ಗೆ ಮಾಹಿತಿನೇ ಇಲ್ಲ. ಅಲ್ಲಿ BM ಕಾವಲ್ ಫಾರೆಸ್ಟ್ ಇದೆ ಅಂತಲೇ ಬರ್ದಿಲ್ಲ ಅವರು. ಇದು ಫಸ್ಟು. ಇದು ಅಲ್ಲಿ 5 ಸ್ಕೂಲ್ಸ್ ಇದೆ. 5 ಸ್ಕೂಲ್ ಬಗ್ಗೆ ಒಂದು ಚೂರು ಮಾಹಿತಿ ಇಲ್ಲ. ಯಾಕೆಂದರೆ ಅದು ಅವೆಲ್ಲ ಹಾಕಿದ್ರೆ ಯು ಆರ್ ನಾಟ್ ಸಪೋಸ್ ಟು ಅಲ್ಲಿ ಪ್ಲ್ಯಾಂಟ್ ಮಾಡೋ ಇದೇ ಇಲ್ಲ. ರೂಲ್ಸ್ ಅಲೋ ಮಾಡಲ್ಲ. ಇವರು ಇವನ್ನೆಲ್ಲ ತಪ್ಪಿಸಿ, ಅಂದರೆ ಎಲ್ಲ ಇನ್ಸ್ಟಿಟ್ಯೂಷನ್ಸ್ ತಪ್ಪಿಸಿ ಇವ್ರು ಇಲ್ಲಿ ಮಾಡ್ತಾ ಇದ್ದಾರೆ. ಬೆಂಗಳೂರಿನಂಚಿನಲ್ಲಿ ಉಳಿದಿರೋ ಒಂದಿಷ್ಟು ಕಾಡು ಹಾಗೂ ಕಾಡು ಪ್ರಾಣಿಗಳಿಗೆ ಈ ಕಸ ವಿಲೇವಾರಿ ಘಟಕ ಸಂಚಕಾರ ತರಲಿದೆ. ಆನೆ ಇದೆ, ಜಿಂಕೆ ಇದೆ, ನವಿಲ್ ಇದೆ, ಮತ್ತು ಮೊಲ ಇದೆ, ಹಂದಿ ಇದೆ, ಆಮೇಲೆ ಇದು ಪಾರಿವಾಳ ಇದೆ. ಪ್ರತಿಯೊಂದು ಪಕ್ಷಿ ಇದೆ ಮೇಡಮ್. ಅದು ಇಲ್ಲ ಅಂತ ಹೇಳೋಕ್ಕೆ ನೈಸ್ ರೋಡಲ್ಲೇ ಚಿರತೆ ಬಿದ್ದು ಸತ್ತೋಯ್ತು. ಆನೆಗಳು ನಾವೇ ಇಲ್ಲಿ BM ಕಾಲಿಂದ ಇದು ಯಾವುದು ಬನ್ನಾರ್ಘಟ್ಟ ಕಾಡಿಗೆ ನಾವೇ ಫಾರೆಸ್ಟರ್ ಜೊತೆಲಿ ಓಡಿಸ್ತಾ ಇದ್ವಿ. ಇದು ರಿಯಲಿ ಇರೋದು. ಅವರೇ ಬರೆದಿದ್ದಾರೆ, ಯಾರು ಅರಣ್ಯ ಇಲಾಖೆಯವರು. ಇಲ್ಲಿ ಆನೆ ಹೋಗ್ತದೆ, ಜಿಂಕೆ ಇದೆ, ಇದಿದೆ, ನೀವು ಇಲ್ಲಿ ಮಾಡಬೇಡ್ರಿ ಅಂತ ಅವರೇ ಅವ್ರಿಗೆ ನೋಟಿಸ್ ಮಾಡಿದ್ದಾರೆ. ಅದಕ್ಕೆಲ್ಲ ಲೆಕ್ಕಕ್ಕಿಲ್ದಂಗೆ ಇದು ಮಾಡ್ತಾ ಇದ್ದಾರೆ ಮೇಡಮ್. ರೂಲ್ಸ್ ಬ್ರೇಕ್ ನಂಬರ್ 4 KSPCB ಇಂದ ಅನುಮತಿ ಪಡೆದಿಲ್ಲ. ಇನ್ನೊಂದು ಗಂಭೀರ ವಿಚಾರ ಅಂದ್ರೆ ಈ ಘಟಕವನ್ನ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಕಾನೂನುಬದ್ಧವಾಗಿ ಅನುಮತಿ ಪಡೆಯದೆ ಸ್ಥಾಪಿಸಲಾಗಿದೆ ಅನ್ನೋದು ಇವರ ನೇರ ಆರೋಪ. MSW ರೂಲ್ಸ್ ಪ್ರಕಾರ 500 ಮೀಟರ್ಸ್ ಇಂತ ದೂರದಲ್ಲಿ ಮಾಡಬೇಕು ಎನಿ ಪ್ಲಾಂಟ್ ಮಾಡಿದ್ರೆ. ನಮ್ಮ ಕರ್ನಾಟಕದವರು ಅದನ್ನು ಡಿಫ್ರೆಂಟ್ ಬಫರ್ ಝೋನ್ಸ್ ಮಾಡಿ ಅದನ್ನು ಇದು ಮಾಡ್ಕೊಂಡಿದ್ದಾರೆ. ಬಟ್ ಇದು ಯಾವುದೂ MSW 2000 ರೂಲ್ಸ್ ಪರಿಗಣಿಸೋದೇ ಇಲ್ಲ ಇವರು. ಯಾಕೆಂದರೆ ಫಾರೆಸ್ಟ್ ಇರಬಾರ್ದು, ಮನೆಗಳಿರಬಾರ್ದು, ಮುಖ್ಯವಾಗಿ ವಾಟರ್ ಬಾಡೀಸ್ ಇರಬಾರ್ದು. ಇಲ್ಲೆಲ್ಲ 3 ಇದೆ. ಇವನ್ನ ಯಾವುದನ್ನು ಇವರು ಗೌರ್ಮೆಂಟ್ಗೂ ಮತ್ತು ಹೈಕೋರ್ಟ್ ಗ್ರೀನ್ ಬೆಂಚ್ಗೆ ಮುಂದೆ ತಂದರೆ ಇವೆಲ್ಲ ಅವರು ರೂಲ್ಸ್ ಪ್ರಕಾರ ಮಾಡಿದ್ರೆ ಇಲ್ಲಿ ಮಾಡೋಂಗಿಲ್ಲ. ಆರಂಭದಲ್ಲಿ ಅನುಮತಿ ಕೊಡದ ಮಾಲಿನ್ಯ ನಿಯಂತ್ರಣ ಮಂಡಳಿ ಆ ಬಳಿಕ ಯಾವ ವ್ಯಾಖ್ಯಾನವನ್ನು ಕೊಡದೆ ಅನುಮತಿ ನೀಡಿರೋದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ರೂಲ್ಸ್ ಬ್ರೇಕ್ ನಂಬರ್ 5 ಕೆರೆಗೆ ಸೇರಲಿದೆ ವಿಷ ನೀರು. ಈ ಘಟಕ ಮತ್ತೊಂದು ನಿಯಮನ ಉಲ್ಲಂಘಿಸುತ್ತಿದೆ. ಅದೇನೆಂದ್ರೆ ಕಸ ವಿಲೇವಾರಿ ಘಟಕ ಕೆರೆಯಂಚಿನಿಂದ ಕನಿಷ್ಠ 500 ಮೀಟರ್ ದೂರದಲ್ಲಿರಬೇಕು. ಆದರೆ ಸೋಮಪುರ ಕೆರೆ ಈ ಘಟಕದಿಂದ ಕೇವಲ 480 ಮೀಟರ್ ದೂರದಲ್ಲಿದೆ. ಈ ಘಟಕದಿಂದ ಬರೀ ಸೋಮಪುರ ಕೆರೆ ಮಾತ್ರವಲ್ಲ, ಹೆಮ್ಮಿಗೆಪುರ ಹಾಗೂ ಕೋಣಸಂದ್ರ ಕೆರೆ ನೀರು ಮಲಿನಗೊಳ್ಳಲಿದೆ. ಅಲ್ಲದೆ 21 ಹಳ್ಳಿ ಮಂದಿಗೆ ಇದರಿಂದ ದುಷ್ಪರಿಣಾಮ ಆಗಲಿದೆ. 3 ಲೇಕ್ ಇದೆ. 21 ಹಳ್ಳಿಲಿ ಇರೋಂಥ ಹಸುಗಳು ಮತ್ತು ಕುರಿಗಳು ಅಲ್ಲೇ ಬಂದು ನೀರು ಕುಡಿಯೋದು. ಇದಕ್ಕೆಲ್ಲ ಇವತ್ತು ಮೊದಲಿಗೆ ನಮ್ಮ ತಾತ ಮತ್ತು ಅಜ್ಜಿಂದಿರಿಗೆ ಏನು ಹೇಳೋರು, ಟೊಮೊಟೊ ಬೆಳಿಬೇಕಾದ್ರೆ ಅಲ್ಲಿ ಇದು ಗೊಬ್ಬರ ಹಾಕ್ಬಿಟ್ರೆ ವಿಷದ ನವಿಲು ಬರುತ್ತೆ, ಅದು ತಿಂತವೆ, ಸತ್ತೋಗುತ್ತೆ, ನೀವು ಇದು ಸಗಣಿ ಗೊಬ್ಬರನೇ ಹಾಕಿ ಅಂತಿದ್ರು. ಇವತ್ತು ವಿಷಾನೇ ತಂದು ಹಾಕ್ತಾ ಇದ್ದಾರೆ. ಇದು ಯಾರು ಕೇಳೋರು ಯಾರಿಲ್ಲ ಅಂತ ನಾವು ನಿಮ್ಮಲ್ಲಿ ಇದನ್ನು ನಾವು ತಿಳಿಸ್ತಾ ಇದ್ದೀವಿ.
ಒಟ್ಟಾರೆ ಈ ಯೋಜನೆ ಅರಣ್ಯ ಕಾಯ್ದೆಗೆ ಅವಮಾನ ಮಾಡಿದ್ದಲ್ಲದೆ ಪರಿಸರ ಹಾಗೂ ಜನರ ಭಾವನೆಗಳ ಜೊತೆ ಚೆಲ್ಲಾಟ ಆಡ ಹೊರಟಿದೆ. ಈ ಕಸ ವಿಲೇವಾರಿ ಘಟಕ ತೆರೆಯಲು ನಮ್ಮ ಭ್ರಷ್ಟ ಅಧಿಕಾರಿಗಳು ಎಂಥೆಂಥ ನಾಟಕ ಆಡಿದ್ದಾರೆ ಗೊತ್ತಾ? ಇವರು ನ್ಯಾಯಾಲಯಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಇದರಿಂದಾಗಿ ಬರೀ ಬಿಡಿಎ ನಿವೇಶನದಾರರಿಗೆ ಮಾತ್ರ ಅಲ್ಲ, ಇದರ ಸುತ್ತಮುತ್ತಲಿರುವಂಥ ಹಳ್ಳಿ ಮಂದಿಗೂ ಭಾರಿ ತೊಂದರೆ ಆಗಿದೆ. ಇವರಿಗೆ ಗೂಂಡಾ ಕಾಯ್ದೆಯ ಗುಮ್ಮ ತೋರಿಸಿ ಬಾಯಿ ಮುಚ್ಚಿಸ್ತಿದೆ ನಮ್ಮ ಸರ್ಕಾರ.